ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಮಾಸ ಭವಿಷ್ಯ ಜುಲೈ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ, ಆಷಾಢ ಬರ್ತಾ ಇದೆ. ಸೊ ದುರ್ಗಾದೇವಿ ಆರಾಧನೆಗೆ ಶ್ರೇಷ್ಠವಾಗಿದೆ. ಗುರು ಪೂರ್ಣಿಮೆ ಬರ್ತಾ ಇದೆ ಇದೇ ತಿಂಗಳಲ್ಲಿ. ಹಾಗಾಗಿ ಗುರುಗಳ ಆರಾಧನೆ ಮಾಡೋದಾಗಲಿ, ಗುರುಗಳಿಂದ ಆಶೀರ್ವಾದ ಪಡೆಯೋದ್ರಿಂದ ಕೂಡ ಈಗ ಅನುಕೂಲಗಳು ಹೆಚ್ಚಾಗುತ್ತೆ. ಈಗ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿದೆ, ಗೋಚರಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಬುಧ ಮಿಥುನ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಸಂಚಾರ. ನಂತರ ಗುರು ರವಿ ಇಬ್ಬರ ಮಿಲನ ಕರ್ಕ ರಾಶಿಯಲ್ಲಿ. ಗುರು ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ ಶುಕ್ರ ಕೇತುಗಳ ಮಿಲನ. ಒಂದು ಶುಕ್ರಾಚಾರ್ಯರು ನಾಲೆಡ್ಜ್ ಅಲ್ಲಿ ಪೀಕ್ ಆಗಿರುವಂತ ಗುರುಗಳಾದ್ರೆ, ಕೇತು ಜ್ಞಾನಕಾರಕ. ಇದೆರಡೂ ಸೇರಿದಾಗ ಜ್ಞಾನ ವೃದ್ಧಿಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ನಿಮಗೆ. ಅಂದ್ರೆ ಅದರಲ್ಲೂ ಸೈಂಟಿಫಿಕ್ ಸ್ಟಡಿ ಮಾಡ್ತಿರೋರಿಗೆ ಒಂದು ಒಳ್ಳೆ ಅವಕಾಶ. ಪರಿಸರ ಚೆನ್ನಾಗಿದೆ. ಹಾಗೆ ರಾಹು ಕುಂಭ ರಾಶಿಯಲ್ಲಿಯೂ, ಶನಿ ನಮಗೆ ಮೀನ ರಾಶಿಯಲ್ಲಿ ಸಂಚಾರ, ಇನ್ನು ಕುಜ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ನಮಗೆ ಗ್ರಹಗತಿಗಳು ಜುಲೈ ಮಾಸದಲ್ಲಿ ಗೋಚರಿಸ್ತಾ ಇರುವಂತ ವಿಷಯ. ಹಾಗೆ ಶುಭ ದಿನಗಳು, ಶುಭ ಕಾರ್ಯಗಳು ನಡೆಸೋಕೆ ಮುಹೂರ್ತಗಳ ಭಾಗ ತಿಳ್ಕೊಳ್ಳೋಣ. ನೋಡಿ, ಜುಲೈ ಮೊದಲನೇ ಅರ್ಧದಲ್ಲಿ ಅಂದ್ರೆ ಶುಕ್ರವಾರ ದಶಮಿ ಭರಣಿ ನಕ್ಷತ್ರ ಜುಲೈ 10ನೇ ತಾರೀಕು ಆಗಿರ್ಬೋದು, ಅಥವಾ ಭಾನುವಾರ ತ್ರಯೋದಶಿ ರೋಹಿಣಿ ನಕ್ಷತ್ರ ಜುಲೈ 12ನೇ ತಾರೀಕು ಆಗಿರ್ಬೋದು, ಶುಭ ಕಾರ್ಯಗಳಿಗೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಧನುರಾಶಿ ನೋಡಿ, ಧನುರಾಶಿಯವರಿಗೆ 6ನೇ ಮನೆಯಲ್ಲಿ ಕುಜ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಒಂದು ಧೈರ್ಯ ಹೆಚ್ಚಿಗೆ ಬರುತ್ತೆ. ಒಂದು ಕರೇಜ್ ಇದ್ದಾಗ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ. ನಿಮಗೆ ವ್ಯಾಪಾರದಲ್ಲಿ, ಅದರಲ್ಲೂ ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟು ಈ ವಿಷಯಗಳಲ್ಲಿ ಒಳ್ಳೆ ಲಾಭ ತಂದುಕೊಡುತ್ತೆ. ಹಾಗೆ ಅರ್ಧಾಷ್ಟಮ ಚಂದ್ರನಿ ನಡೀತಾ ಇದೆ, ಅದಕ್ಕೆ ಪರಿಹಾರ ಬೇಕು. ಗುರುವಿನ ದೃಷ್ಟಿ 8ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಸಣ್ಣ ಪುಟ್ಟ ದುಃಖ ಉಂಟಾಗಬಹುದು. ಹಾಗೆ ಭಾಗ್ಯಾದೀಪನು ನಿಮ್ಗೆ ಅಷ್ಟಮದಲ್ಲಿ. ನೋಡಿ, ತಂದೆ ತಾಯಿ ಅಂದ್ರೆ ಪೇರೆಂಟ್ಸ್ ಬಗ್ಗೆ ಗಮನ ಹರಿಸಬೇಕಾಗಿರುತ್ತೆ ಈ ತಿಂಗಳು. ಯಾಕಂದ್ರೆ ನಿಮಗೆ ರವಿ ಕೂಡ ಅಷ್ಟಮದಲ್ಲಿದೆ, 4ನೇ ಮನೆ ಶನಿಕ್ಷೇತ್ರ ನಡೀತಾ ಇದೆ. ಹಾಗಾಗಿ ತಂದೆ ತಾಯಿ ಇಬ್ಬರದು ಆರೋಗ್ಯದ ಒಂದು ತಪಾಸಣೆ ಮಾಡಿಸಿ ಅವ್ರ ಕಡೆ ಗಮನ ಕೊಡಿ. ಮನೆಗೆ ಸ್ವಲ್ಪ ಖರ್ಚು ಬರ್ಬೋದು. ಮನೆ ಇಂಟೀರಿಯರ್ಗೋ, ವಾಹನಕ್ಕೋ ಇತ್ಯಾದಿಗಳಿಗೆ ಖರ್ಚು ಬರುವಂಥ ಚಾನ್ಸ್ ಇರುತ್ತೆ. ಸರ್ಕಾರದಿಂದ ಸ್ವಲ್ಪ ಒತ್ತಡಗಳ ನೋಟಿಸ್ ಬರುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ರವಿ ಶಾಂತಿ ಅಗತ್ಯ. ರವಿಗೋಸ್ಕರ ಸೂರ್ಯ ಉದಯಕ್ಕೆ ಎದ್ದು ಒಂದು 30 ನಿಮಿಷ ವಾಕ್ ಮಾಡಿ, ಸೂರ್ಯನಿಗೆ ಅರ್ಘ್ಯ ಕೊಡಿ. ಸೂರ್ಯ ನಾರಾಯಣಿಗೆ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡ್ಬನ್ನಿ. ಅಥವಾ ಗೋಧಿಯನ್ನು ದಾನ ಮಾಡೋದ್ರಿಂದ ಕೂಡ ನಮಗೆ ಸೂರ್ಯ ಪರಿಹಾರ ಆಗುತ್ತೆ. ಅದೇ ಥರ ಅರ್ಧಾಷ್ಟಮ ಶನಿಗೆ ರಾಮರಕ್ಷಾ ಸ್ತೋತ್ರ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಒಂದು 21 ಬಾರಿ ಹೇಳ್ಕೊಳ್ಳಿ. ಅದರಿಂದ ಖಂಡಿತ ನಿಮಗೆ ಅನುಕೂಲಗಳು ಹೆಚ್ಚಾಗುತ್ತೆ. ಅದೇ ಥರ 3ನೇ ಮನೆ ರಾಹು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ನಮಗೆ ಈಗ ಸಪ್ತಮದಲ್ಲಿ ಬುಧ, ಸಪ್ತಮಾದೀಪ ಸಪ್ತಮದಲ್ಲಿ ಕರ್ಮದೀಪನ ಜೊತೆನೂ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಚಿಂತೆ ಇಲ್ಲ, ವಿದ್ಯಾರ್ಥಿಗಳಿಗೂ ತೊಂದರೆ ಇಲ್ಲ. ಓವರ್ ಆಲ್ ಬುಧ ನಿಮಗೆ ಬ್ಯಾಲೆನ್ಸ್ ಮಾಡುತ್ತೆ. ಅಂದ್ರೆ ಅನುಕೂಲಕರ ವಾತಾವರಣ ಸೃಷ್ಟಿ ಬುಧ ಮಾಡಿಕೊಡುತ್ತೆ. ಬುಧನ ಬಲ ಚೆನ್ನಾಗಿದೆ, ಕುಜನ ಬಲ ಚೆನ್ನಾಗಿದೆ. ಹಾಗೆ ನಮಗೆ ಭಾಗ್ಯದಲ್ಲಿ ಶುಕ್ರ ಕೇತು ಯುತಿಯಾಗಿದೆ. ಶುಕ್ರ ಯಾವ ಕೇತು ಜೊತೆ ಸೇರ್ಕೊಳ್ತೋ ಆಗ ನಿಮ್ಗೆ ಏನಾಗುತ್ತೆ ಗೊತ್ತಾ, ಅದೃಷ್ಟಗಳಲ್ಲಿ ಕೊರತೆ ಇದ್ರೂ ಕೂಡ ಶುಕ್ರ ನಿಮ್ಗೆ ತಂದು ಕೊಡುತ್ತೆ, ಲಾಭನೇ ತಂದು ಕೊಡುತ್ತೆ. 6ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ ಆಗಿರೋದ ಕೆಲಸಗಳಲ್ಲಿ ಲಾಭ ತಂದು ಕೊಡುತ್ತೆ. ಬಟ್ ಮನೆಯ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಸ್ವಲ್ಪ ಸಣ್ಣ ಪುಟ್ಟ ಇಶ್ಯೂಸ್ ಬರ್ಬೋದು. ಅದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ. ಇದು ಓವರ್ ಆಲ್ ತಗೊಂಡ್ರೆ ಮಿಶ್ರ ಫಲ ಧನುರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ಸಪ್ತಮದಲ್ಲೇ ಗುರು ಇದೆ, ಅದರಿಂದ ರವಿನೂ ಸೇರ್ಬೋದು, ಅಷ್ಟಮಾದೀಪ. ಹಾಗಾಗಿ ನಿಮಗೆ ಅನುಕೂಲಗಳು ಹೆಚ್ಚಾಗುತ್ತೆ. ಪತಿ ಅಥವಾ ಪತ್ನಿಗೆ ಸರ್ಕಾರದಿಂದ ಏನಾದರೂ ಸಹಾಯ, ತಂದೆಯಿಂದ ಏನಾದರೂ ಸಹಾಯ. ಮಕರ ರಾಶಿಯವರಿಗೆ ಸಪ್ತಮದಲ್ಲಿರೋ ಗುರುವಿನ ದೃಷ್ಟಿ 3ನೇ ಮನೆ ಪರಾಕ್ರಮ ಭಾವದ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಮ ಪ್ರಯತ್ನಗಳಿಗೆ ಹೆಚ್ಚಿಗೆ ಮಾಡ್ಕೊಳ್ಳೋಂಥ ಸಮಯ. ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಲಾಭನ ನೀವು ಗಳಿಸ್ಬೋದು. ಜೊತೆಗೆ ಶುಭ ಕಾರ್ಯಗಳು ಅಂದ್ರೆ ಮದುವೆಗೆ, ಹೊಂದಾಣಿಕೆಗೆ ಈಗ ಚೆನ್ನಾಗಿದೆ ಸಮಯ. ಸೊ ಅದು ಕರೆಕ್ಟ್ ಆಗೋದು, ಮದುವೆ ಸೆಟ್ ಆಗೋದು, ಇಂಥದಕ್ಕೆಲ್ಲ ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಸಣ್ಣ ಪುಟ್ಟ ದುಃಖ ಕುಟುಂಬದಲ್ಲಿ ಇದ್ದೇ ಇರುತ್ತೆ. ಭಿನ್ನಾಭಿಪ್ರಾಯನೋ ದುಃಖನೋ ಇದ್ದೇ ಇರೋ ಕಾರಣಕ್ಕೆ ಕೇತುಗೆ ಪರಿಹಾರ ಬೇಕು. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಅದಕ್ಕೆ ಕೇತು ಪರಿಹಾರ ಆಗುತ್ತೆ. ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ.
ಒಂದು ತೆಂಗಿನಕಾಯಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸ್ಕೊಂಡ್ ಬನ್ನಿ, ಅದು ನಿಮಗೆ ಕೇತು ಪರಿಹಾರ ಆಗುತ್ತೆ. ಬೀದಿ ನಾಯಿಗೆ ಆಹಾರ ಕೊಡೋದ್ರಿಂದ ಕೇತು ಪರಿಹಾರ ಆಗುತ್ತೆ. ಧ್ಯಾನ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ದಿನನಿತ್ಯ, ಅದು ಕೂಡ ನಿಮಗೆ ಕೇತು ಪರಿಹಾರ ಮಾಡಿಕೊಡುತ್ತೆ. ಇನ್ನು ಶುಕ್ರ ಅಷ್ಟಮದಲ್ಲಿ ಶುಭ ಸುದ್ದಿ ತಂದುಕೊಡುತ್ತೆ. ಮಕರ ರಾಶಿಯವರಿಗೆ ಪಂಚಮಾಧಿಪಾಗಿ ಸಪ್ತಮದಲ್ಲಿರೋದ್ರಿಂದ ಕ್ರಿಯೇಟಿವಿಟಿಲಿರೋ ಕೆಲಸದವರು ಅನುಕೂಲಕರ ಚೆನ್ನಾಗಿದೆ. ಟ್ಯೂಷನ್ ಮಾಡೋರು, ಎಜುಕೇಷನ್ ಸೆಕ್ಟರ್ಲಿರೋರು, ಸೇಲ್ಸ್ ಮಾರ್ಕೆಟಿಂಗಲ್ಲಿರೋರು ಎಲ್ಲರಿಗೂ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡುತ್ತೆ. ಓವರ್ ಆಲ್ ತಗೊಂಡ್ರೆ ಮಕರ ರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ 4ನೇ ಮನೆಯಲ್ಲಿ ಕುಜ ಸಂಚಾರ, 3ನೇ ಮನೆಯಲ್ಲಿ ಬುಧಿ. ಸೊ ಈಗ ನೀವು ಎಫರ್ಟ್ ಆಗ್ತಿದ್ದೀರಲ್ಲ ಎಷ್ಟು ದಿವಸ, ಅದಕ್ಕೆ ತಕ್ಕ ಮಟ್ಟಿಗೆ ಲಾಭ ಕೊಡೋಕ್ಕೆ ಶುರು ಆಗುತ್ತೆ. ಹಾಗೆ ಪಂಚಮದಲ್ಲಿ ಬುಧ ಇದೆ. ಪಂಚಮದಲ್ಲಿ ಬುಧ ಇದ್ದಾಗ ಕಮ್ಯುನಿಕೇಷನ್ ಅಲ್ಲಿ ತೊಂದರೆ ಬರ್ಬೋದು, ಅದಕ್ಕೆ ಎಚ್ಚರಿಕೆ ವಹಿಸಿ. ಯಾಕಂದ್ರೆ 5ನೇ ಭಾವದಲ್ಲಿ ಬುಧ ಅಂತ ಒಳ್ಳೆ ರಿಸಲ್ಟ್ ಕೊಡಲ್ಲ, ಬಟ್ ಸ್ವಸ್ಥಾನದಲ್ಲಿದೆ. ಹಾಗಾಗಿ ತಕ್ಕ ಮಟ್ಟಿಗೆ ಅದು ಪಾಸಿಟಿವ್ ರಿಸಲ್ಟೇ ಕೊಡುತ್ತೆ. ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಕೆಲಸ ಮಾಡ್ತಾ ಇರ್ಬೋದು, ಅದು ಪಾಸಿಟಿವ್ ರಿಸಲ್ಟೇ ಕೊಡುತ್ತೆ. ಇದರ ಅಷ್ಟಮಾದೀಪ ಕೂಡ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಿನ್ನಡೆ ಆಗುವ ಚಾನ್ಸಸ್ ಇರುತ್ತೆ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಇನ್ನು 6ನೇ ಮನೆ ಗುರು ದೃಷ್ಟಿ, 6ನೇ ಮನೆಯಲ್ಲಿ ಗುರು ರವಿ ಇದ್ದು ಕೆಲಸದಲ್ಲಿ ಗೌರವ ಸಿಗುವಂತ ತಿಂಗಳಾಗುತ್ತಿದ್ದು, ರೆಕಗ್ನಿಷನ್ ಸಿಗುತ್ತೆ, ಕೆಲಸದಲ್ಲಿ ಗೌರವ ಸಿಗುತ್ತೆ. ಹಾಗೆ ಗುರುವಿನ ದೃಷ್ಟಿ 2ನೇ ಮನೆ ಮೇಲೆ ಶನೈಶ್ವರನ ಮೇಲೆ ಬೀಳ್ತಾ ಇರೋದ್ರಿಂದ ತಕ್ಕ ಮಟ್ಟಿಗೆ ಹಣಕಾಸು ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಅಂದರೆ ಹಣಕಾಸು ಬರುವಂಥ ಚಾನ್ಸಸ್ಸು ಹೆಚ್ಚಿಗೆ ಕಾಣುತ್ತೆ. ಬಟ್ ಆದರೂ 7.5 ಕೊನೆಯ ಭಾಗ ಆಗಿರೋದ್ರಿಂದ ಶನೈಶ್ವರಿಗೆ ಪರಿಹಾರ ಮಾಡ್ಕೋಬೇಕು. ವೃದ್ಧರ ಸೇವೆ ಮಾಡೋದು, ಅಂಗವಿಕಲರಿಗೆ ಸೇವೆ ಮಾಡೋದು, ಅಥವಾ ಅವ್ರಿಗೇನಾದರೂ ಒಂದು ಸಹಾಯ ಮಾಡೋದು, ಅದರಿಂದ ನಿಮಗೆ ಖಂಡಿತ ಶನೈಶ್ವರನ ಪರಿಹಾರ ಆಗುತ್ತೆ. ಜೊತೆಗೆ ಸಾಲ ಬಾಧೆ ಇದ್ದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚೋದಾಗಲಿ, ಹನುಮಾನ್ ಚಾಲಿಸ ಹೇಳೋದಾಗಲಿ, ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ಅನುಕೂಲಗಳು ಹೆಚ್ಚಿಗೆ ಮಾಡ್ಕೋಬಹುದು. ಇನ್ನು ನಿಮ್ಮ ರಾಶಿಯಲ್ಲಿಯೇ ರಾಹು ಇದೆ, ಮಾನಸಿಕ ಸ್ಥಿತಿ ಸ್ಥಿರವಾಗಿರಲ್ಲ, ಏರುಪೇರು ಇರುತ್ತೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ದುರ್ಗಾದೇವಿ ಆರಾಧನೆ ಮಾಡಿ, ಅದು ಅನುಕೂಲ ಮಾಡಿಕೊಡುತ್ತೆ ನಿಮಗೆ. ಸಪ್ತಮದಲ್ಲೇ ಶುಕ್ರ ಕೇತು ಮಿಲನ ಆಗ್ತಾ ಇದೆ. ಸೊ ಹಾಗಾಗಿ ಸಪ್ತಮದಲ್ಲಿ ಶುಕ್ರ ಕೇತು ಮಿಲನ ಆಗ್ತಿರೋದ್ರಿಂದ ಪತಿ ಅಥವಾ ಪತ್ನಿಗೆ ಈಗ ಸ್ಟೇಟಸ್ ಇಂಪ್ರೂವ್ ಆಗೋ ಚಾನ್ಸು. ಅಂದ್ರೆ ಇಷ್ಟು ದಿವಸ ಅವ್ರಿಗೆ ಹಣಕಾಸು ತೊಂದರೆ ಇತ್ತು, ಕೇತು ಬರೀ ಕೇತು ಇದ್ದು, ಈ ಶುಕ್ರನೂ ಬಂದಿರೋದ್ರಿಂದ ತಕ್ಕ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ಅವ್ರಿಗೆ ಹಣಕಾಸಲ್ಲಿ. ಪತಿ ಅಥವಾ ಪತಿಗೆ ಅಥವಾ ನಿಮ್ಮದೇ ವ್ಯಾಪಾರ ಬಿಸ್ನೆಸ್ ಪಾರ್ಟ್ನರ್ಗೂ ಕೂಡ ಈಗ ಒಳ್ಳೆ ಸಮಯ ಸ್ಟಾರ್ಟ್ ಆಗಿ ಶುರು ಆಗುತ್ತೆ ಈಗ. ಸೊ ಓವರ್ ಆಲ್ ಹಾಕೊಂಡ್ರೆ ಕುಂಭರಾಶಿಯವರಿಗೆ ಮಿಶ್ರ ಫಲ. ಬಟ್ ಆದರೂ ಕೂಡ ರವಿ 6ರಲ್ಲಿ ಇರೋದ್ರಿಂದ, ಕುಜ 4ರಲ್ಲಿ ಇರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಗೌರವ, ಆರೋಗ್ಯ ವೃದ್ಧಿ, ಇದನ್ನೆಲ್ಲ ನಾವು ನಿರೀಕ್ಷಣೆ ಮಾಡ್ಬೋದು, ಒಳ್ಳೆಯದಾಗಲಿ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಪಂಚಮದಲ್ಲಿ ರವಿ ಗುರು ಯುತಿ ಆಗ್ತಾ ಇದೆ. 6ನೇ ಮನೆಯಲ್ಲಿ ಬುಧಿ 5ಕ್ಕೆ ಬಂದಿದೆ, ಗುರು ಜೊತೆ ಸೇರ್ಕೊಂಡಿದೆ, ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಹಾಗಾಗಿ ಸ್ವಲ್ಪ ಧೈರ್ಯ ಹೆಚ್ಚಾಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಎಜುಕೇಷನ್ ಅಲ್ಲಿ ಚೆನ್ನಾಗಿರುತ್ತೆ, ಒಂದು ಪಾಸಿಟಿವ್ ಥಾಟ್ಸ್ ಬರಕ್ಕೆ ಶುರು ಆಗುತ್ತೆ ಈ ತಿಂಗಳಲ್ಲಿ. ಗುರು ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಜೊತೆಗೆ 4ನೇ ಮನೆಯಲ್ಲಿ ಬುಧ ಸಪ್ತಮಾಧಿಪ ಆಗಿ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಬುಧದಿಂದ ಅನುಕೂಲ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಮನೆ ಕಮರ್ಷಿಯಲ್ ಪ್ರಾಪರ್ಟಿ ಇದು ಖರೀದಿ ಕೂಡ ಅನುಕೂಲ ಮಾಡಿಕೊಡುತ್ತೆ ಮೀನರಾಶಿಯವರಿಗೆ. ಬಟ್ ಖರೀದಿ ಮಾಡೋಕ್ಕೂ ಮುಂಚೆ 2 ಸಲ ಯೋಚನೆ ಮಾಡಿ. ಜನ್ಮದ ಶನಿ ಸಾಲಕ್ಕೆ ಜಾಸ್ತಿ ಸಿಗಾಕೋಬಾರದು. ನಿಮ್ಮ ಬಜೆಟ್ ಅಲ್ಲಿ ಪ್ಲಾನ್ ಅಲ್ಲಿ ಬಂದ್ರೆ ಖಂಡಿತ ಮುಂದುವರಿಬಹುದು. ಜನ್ಮದ ಶನಿಗೋಸ್ಕರ ಪರಿಹಾರ ಬೇಕು. ರಾಮ ರಕ್ಷಾ ಸ್ತೋತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಒಂದು 21 ಬಾರಿ ಹೇಳ್ಕೊಳ್ಳಿ, ಖಂಡಿತ ನಿಮಗೆ ಸಹಾಯ ಬರುತ್ತೆ. 3ನೇ ಮನೆ ಕುಜ ಧೈರ್ಯ ಕರೇಜು ತುಂಬಾ ಚೆನ್ನಾಗಿದೆ. 6ನೇ ಮನೆಯಲ್ಲಿ ಶುಕ್ರ ಕೇತುಗಳು ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಜಾಗ ಬದಲಾವಣೆ ಆಗೋ ಸಾಧ್ಯತೆ ಇದೆ. 6ನೇ ಮನೆ ಭಾವದಲ್ಲಿ ಶುಕ್ರ ಸಂಚಾರ ಮಾಡಿದಾಗ ಕೆಲಸದಲ್ಲಿ ಬದಲಾವಣೆ ಆಗೋ ಚಾನ್ಸ್ ಇರುತ್ತೆ. ಕೇತು ಕೂಡ ಅಲ್ಲೇ ಇದೆ ಶುಕ್ರನ ಜೊತೆಗೆ. ಸ್ವಲ್ಪ ಹಾರ್ಮೋನಲ್ಲಿ ಹೆಣ್ಣುಮಕ್ಕಳಿಗೆ ಹಾರ್ಮೋನಲ್ ಇಶ್ಯೂಸ್ ಬರ್ಬೋದು, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಓವರ್ ಆಲ್ ತಗೊಂಡ್ರೆ ಮೀನರಾಶಿಯವರಿಗೆ ಈ ತಿಂಗಳು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ, ಒಳ್ಳೆದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.